ಇದು ನೋಡಿ, ಇದು ಮುಳ್ಳು ಥರ ಇದೆಯಲ್ಲ, ಇದು ಮುಳ್ಳಿರೋ ಸೊಪ್ಪು. ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಊರಿಗೆ ಹೋಗಿದ್ದೋ ಅಂತ ಹೊಲ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ. ನನಗೆ ಯಾವ್ಯಾವುದು ಸೊಪ್ಪು ಅಂತ ನೇಮ್ ಗೊತ್ತಿಲ್ಲ, ಬಟ್ ಈ ಸೊಪ್ಪೇ ಹಾಕ್ತಾರೆ ಸಾಂಬಾರಿಗೆ ಅಂತ ಗೊತ್ತು. ಅದು ನನಗೆ ಯಾವ ಸೊಪ್ಪು ಹೆಸ್ರು ಗೊತ್ತು ಅನ್ನೋದನ್ನ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಆ ಸೊಪ್ಪು ನಿಜವಾಗ್ಲೂ ಅದೇ ಸೊಪ್ಪ, ಅದೇ ನೇಮ ಅಂತ ಹೇಳಿ. ಈ ಸೊಪ್ಪೆಲ್ಲ ಹೊಲದ ಸೊಪ್ಪೇನೆ. ನಮಗೆ ಹೊಲದ ಸೊಪ್ಪು ತುಂಬ ಇಷ್ಟಪಡ್ತೀವಿ ನಾವು, ತುಂಬ ಚೆನ್ನಾಗಿರುತ್ತೆ. ಈ ಗೊಬ್ಬರ ಹಾಕಿ ಬೆಳೆಯೋ ಸೊಪ್ಪು ಜಾಸ್ತಿ ಹಾಕಿದ್ರೆ ಅದು ಒಂಥರ ಸಾಂಬಾರು ಗದ್ಗದ್ರು ಬರುತ್ತೆ, ಮತ್ತು ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅಂತ ಹೇಳಿ ನಾನು ಫುಲ್ಲು ಡಿವೈಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ಸೊಪ್ಪು ಅದ್ರದ್ದು ನೇಮ್ ಏನು ಅಂತ ತಿಳಿಸೋಕ್ಕೆ ಅಂತಲೇ ಹೇಳಿ. ಈ ಸೊಪ್ಪು ನೋಡಿ ಫ್ರೆಂಡ್ಸ್, ತುಂಬ ಹೆಲ್ತ್ಗೆ ಒಳ್ಳೆಯದು. ಯಾಕಂದರೆ ನಾವು ಗೊಬ್ಬರ ಹಾಕಿ ಬೆಳೆದಿರಲ್ಲ, ಹೊಲದಲ್ಲೇ ಜಮೀನಲ್ಲೇ ಚೆನ್ನಾಗಿ ಬಂದಿರುತ್ತೆ. ಅದನ್ನು ಡೈರೆಕ್ಟಾಗಿ ಕಿತ್ಕೊಬಂದು ಒಂದು 4-5 ಸರಿನೇ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಯೂಸ್ ಮಾಡಿದ್ರೆ ಆಯಿತು. ನನಗೆ ಗೊತ್ತಿರೋ ಅಷ್ಟು ಸೊಪ್ಪುಗಳ ನೇಮ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೂ ಈ ಸೊಪ್ಪು ಗೊತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ. ಬನ್ನಿ, ಸೊಪ್ಪಿನ ವಿಧಗಳು ಯಾವ್ಯಾವ ಸೊಪ್ಪುಗಳು ನನಗೆ ಗೊತ್ತು ಅಂತ ಈ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್. ಇದು ನೋಡಿ, ಇದು ಮುಳ್ಳು ಥರ ಇದೆಯಲ್ಲ, ಇದು ಮುಳ್ಳಿರೋ ಸೊಪ್ಪು. ಇದನ್ನು ಚೆನ್ನಾಗಿ ಮುಳ್ಳು ತೆಗೆದು ಈ ಸೊಪ್ಪು ಮತ್ತು ದಂಟನ್ನು ಎರಡೂ ಬಿಡಿಸಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಸಾಂಬಾರಿಗೆ ಈ ಮುಳ್ಳನ್ನೇ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಕೈಗೆ ಚುಚ್ಕೊಂಡ್ರಂತೂ ತುಂಬ ಬಿಡಿಸೋದು ಅಂದರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ಕೊಮ್ಮೆ ಸೊಪ್ಪು ಅಂತ ಕರೀತಾರೆ. ಕೊಮ್ಮೆ ಸೊಪ್ಪು ಇದು ಕಿಡ್ನಿಗೆ ತುಂಬ ಒಳ್ಳೆಯದಿದು ಕೊಮ್ಮೆ ಸೊಪ್ಪು. ಇದು ಬೇಳೆಕಾಳು ಸೊಪ್ಪು ಅಂತ ಕರೀತಾರೆ ಇದನ್ನ. ಅಂದರೆ ಬೇಳೆಕಾಳು ಸೊಪ್ಪು ಅಂತ ಹೆಸರು ಅಷ್ಟೇ. ಇದು ಬೇಳೆಕಾಳು ಜೊತೆಗೆ ಹಾಕಬೇಕು ಅನ್ನೋದೇನಿಲ್ಲ. ನೋಡಿ, ಇದನ್ನು ಬೇಳೆಕಾಳು ಸೊಪ್ಪು ಅಂತ ಕರೀತಾರೆ. ಇದೆಲ್ಲ ಹೊಲದಲ್ಲೇ ಸಿಗೋದು. ಈ ಹೊಲದಲ್ಲಿ ಸಿಗೋಂಥ ಸೊಪ್ಪು ಹಾಕಿ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇದು ನೋಡಿ, ಇದು ದೊಡ್ಡಗಿರೆ ಸೊಪ್ಪು. ಸ್ವಲ್ಪ ದಂಟಿನ ಸೊಪ್ಪಿನ ಥರನೇ ಇರುತ್ತೆ, ಆದರೆ ಇದು ದಂಟಿನ ಸೊಪ್ಪಲ್ಲ, ದೊಡ್ಡಗಿರೆ ಸೊಪ್ಪಿದು. ಇದನ್ನೆಲ್ಲ ಹಾಕಿ ಉಪ್ಪು ಸಾಂಬಾರು ಮಾಡ್ತಾರೆ, ಮಸೊಪ್ಪು ಸಾರು ಸಹ ಮಾಡ್ತಾರೆ. ನೋಡಿ, ಇಲ್ಲಿ ಇದು ದಂಟಿನ ಥರನೇ ಕಾಣಿಸ್ತದೆ, ಆದರೆ ಇದು ದಂಟಲ್ಲ, ದೊಡ್ಡಗಿರೆ ಸೊಪ್ಪು ಇದು. ಇದು ನೋಡಿ, ಇದ್ಯಾ ಸೊಪ್ಪು ಅಂತ ನಿಮ್ಗೆ ಗೊತ್ತಾ? ಇದು ನೋಡಿ, ಇದು ಅಣ್ಣೆ ಸೊಪ್ಪು ಅಂತಾರೆ ಇದನ್ನ. ನೋಡಿ, ಇದರಲ್ಲೇ ಮುಳ್ಳು ಬಂದರೆ ಅದು ಮುಳ್ಗಿರೆ ಸೊಪ್ಪು. ಇದು ಅಣ್ಣೆ ಸೊಪ್ಪು, ಇದು ಅಣ್ಣೆ ಸೊಪ್ಪು. ಇದು ನೋಡಿ, ಇದನ್ನ ಕನ್ನೆ ಸೊಪ್ಪು ಅಂತ ಕರೀತಾರೆ ಇದನ್ನ. ಕನ್ನೆ ಸೊಪ್ಪು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ಈ ಥರ 2 ಅಥವಾ 3 ಕೌಟ್ಲಾಗಿರ್ತದೆ. ಅದು ಮಾತ್ರ ಹಾಕಬೇಕು. ಇದು 4-5 ಕೌಟ್ಲಾದರೆ ಬಲ್ತೋಗ್ಬಿಟ್ಟಿರುತ್ತೆ ಅಂತಾರೆ. ಇದನ್ನು ಹಾಕೋಬಾರ್ದು ಅವಾಗ.
ಇದು ನೋಡಿ, ಇದನ್ನು ಸೊಪ್ಪು ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇದನ್ನು ಬಿಳಿ ಕನ್ನೆ ಸೊಪ್ಪು ಅಂತ ಕರೀತಾರೆ ಇದನ್ನು. ಈ ಸೊಪ್ಪುಗಳೆಲ್ಲನೂ ಸೇರಿಸಿ ಇದಕ್ಕೆ ತಡ್ನಿಕಾಳು ಅಥವಾ ಹೆಸರು ಕಾಳು ಇಲ್ಲಾಂದರೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ವಿಷಲ್ ಓಡಿಸ್ಕೊಂಡು ಒಂದು ಸ್ವಲ್ಪ ಸೊಪ್ಪು ಹಾಕಿ ಅದನ್ನು ಬಸ್ತಿಟ್ಕೊಂಡು ಆಮೇಲೆ ಮಿಕ್ಕಿದ್ದು ಸೊಪ್ಪೆಲ್ಲನೂ ಒಂದು ಬೇರೆ ಬೇಯಿಸಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡಬೇಕು. ಇಲ್ಲಾಂದರೆ ಈ ತುಂಬ ಜಾಸ್ತಿ ರಸ ಬಂದ್ರೂ ಸಾಂಬಾರು ಚೆನ್ನಾಗೋದಿಲ್ಲ. ಆ ರಸ ಎಲ್ಲನ ಹಾಕಿದ್ರೆ ನಾನು ಏನು ಮಾಡೋದ್ನಪ್ಪ ಅಂತ ಅಂದರೆ, ನೋಡಿ ಇಷ್ಟು ಸೊಪ್ಪು ಅಂದರೆ ತುಂಬ ಜಾಸ್ತಿ ಸೊಪ್ಪೆ ತೊಗೊಬಂದಿದ್ರು, ಇದರಲ್ಲೆಲ್ಲ ಮಣ್ಣಿರುತ್ತೆ ಅಂತ ಹೇಳಿ ನಾನು ಒಂದು 5-6 ಸರಿನೇ ತೊಳೆದಿದ್ದೀನಿ. ಅದಕ್ಕೂ ಮುಂಚೆ ಮಳೆ ಹುದಿತ್ತು ಅಂತ ಸೊಪ್ಪೆಲ್ಲನೂ ಈ ಥರ ಸಣ್ಣ ಸಣ್ಣ ಮುಳ್ಳು ಸಹ ಇತ್ತು. ಹಾಗಾಗಿ ಈ ಥರ ಎಲ್ಲ ಬಿಡಿಸ್ಕೊಂಡು ನಾನು ಏನು ಮಾಡೋದ್ನಪ್ಪ ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ನೋಡಿ ಈ ಥರ ಬೆಳಿಬೇಕು. ಆಗ ಮಣ್ಣು ಇದ್ದಿದ್ದು ಮಣ್ಣೆಲ್ಲ ಕೆಳಗಡೆ ಉದುರೋಗುತ್ತೆ. ಆಗ ನಮಗೆ ತೊಳೆಯೋಕ್ಕೂ ಸಹ ಈಸಿ ಆಗುತ್ತೆ, ಬಾಯಿಗೆಲ್ಲ ಕಲ್ಲು ಎಲ್ಲ ಸಿಗಾಕೊಳ್ಳಲ್ಲ. ಮತ್ತು ಕೆಳಗಡೆ ಬೆಂದಿದ್ದ ರಸದ ಕೆಳಗಡೆನೂ ಮಣ್ಣು ಉಳ್ಕೊಬಿಡುತ್ತೆ. ಈ ಥರ ಚೆನ್ನಾಗಿ ಬೆಳಿಬೇಕು ಫ್ರೆಂಡ್ಸ್. ಬಡಿದಾಗ ಅದರಲ್ಲಿ ಇರೋ ಅಂತಹ ಮಣ್ಣು ಎಲ್ಲ ಚೆನ್ನಾಗಿ ಕೆಳಗಡೆ ಉದುರುತ್ತೆ. ಬನ್ನಿ ಇವಾಗ ಈ ಥರ ಎಲ್ಲ ಬಡಿದ್ಬಿಟ್ಟು ನಾನು ಬಕೆಟ್ಗೆ ಹಾಕ್ಕೊಂಡು ತೊಳ್ಕೊಂಡು ಸೊಪ್ಪು ಮತ್ತು ಕಾಳು ಎಲ್ಲ ಸೇರಿ ಒಗ್ಗರಣೆ ಮಾಡೋಣ ಅಂಥೇಳಿ ಈಗ ಕಾಳು, ಹೆಸ್ರು ಕಾಳು ಮತ್ತು ತಡ್ನಿಕಾಳು ಎರಡನ್ನೂ ಹಾಕಿದ್ದೀನಿ. ಅದು ಒಂದು 3 ವಿಷಲ್ ಬರ್ಸ್ಕೋಬೇಕು. 3 ವಿಷಲ್ ಬಂದಾದಮೇಲೆ ನಾನು ಏನು ಮಾಡಿದ್ನಪ್ಪ ಅಂತಂದರೆ ಸ್ವಲ್ಪ ಇಷ್ಟೇ ತೊಗೊಂಡಿದ್ದೀನಿ ನೋಡಿ, ಇಷ್ಟು ಸೊಪ್ಪನ್ನ ಹಾಕಿ ಬೇಯಿಸ್ಕೊಂಡು ಅದನ್ನು ಸಪ್ರೇಟ್ ಸಾಂಬಾರು ಮಾಡಿಕೊಂಡೆ. ಇದಾದಮೇಲೆ ಈ ಸೊಪ್ಪೆಲ್ಲನೂ ಒಂದು ಸರಿ ತೊಳ್ಕೊಂಡು ಬೇಯಿಸ್ಕೊಂಡು ನೋಡಿ ಈ ಥರ ಸಪ್ರೇಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು ತಡ್ನಿಕಾಳು ಸ್ವಲ್ಪ ಹೆಸ್ರು ಕಾಳು ಬೆಂದೋಗ್ಬಿಟ್ಟಿದ್ದು, ಹಾಗಾಗಿ ನಿಮಗೆ ಕಾಣಿಸ್ತಿಲ್ಲ ಫ್ರೆಂಡ್ಸ್. ಹೊಲು ಸೊಪ್ಪು ನೋಡಿ ದುಡ್ಡು ಕೊಟ್ಟು ತೊಗೊಬಂದರೆ ನಾವು ಒಂಚೂರು ವೇಸ್ಟ್ ಮಾಡ್ದೇ ಇರೋ ರೀತಿಲಿ ಮಾಡ್ಕೊತೀವಿ. ಆದರೆ ಫ್ರೀಯಾಗಿ ಸಿಕ್ಕೋ ಸೊಪ್ಪಲ್ವಾ, ತುಂಬ ವೇಸ್ಟೇಜನ್ನ ತೆಗೆದಾಕ್ಬಿಡ್ತೀವಿ. ಸಾಂಬಾರು ಮಾಡಿಕೊಂಡೆ. ಅದಾದಮೇಲೆ ಈಗ ನೆಕ್ಸ್ಟು ಊಟ ಮಾಡೋದೊಂದೇ ಬಾಕಿ ಇರೋದು. ನಾನು ಇದೆಲ್ಲ ಆದಮೇಲೆ ತಿಂದು ನೋಡಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಕಾಳು ಮತ್ತು ಸಾಂಬಾರು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ಸೊಪ್ಪುಗಳು ಅಂತ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವ್ಯಾವ ಸೊಪ್ಪು ಅಂತ. ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರನೇ ಅರ್ಧ ತಿಳ್ಕೊಂಡು ಈ ಸೊಪ್ಪುಗಳು ಏನೇನು ಅಂತ. ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಯಾವ್ಯಾವ ಸೊಪ್ಪು ಯಾವ್ಯಾವುದು ಅಂತ. ಅಂದರೆ ಇಲ್ಲಿರೋ ಸೊಪ್ಪುಗಳಲ್ಲಿ ಅಷ್ಟು ಬಿಟ್ಟರೆ ಇವಾಗ ನನಗೆ ವಿಡಿಯೋ ಮಾಡೋ ಮೂಲಕ ಇವು ಯಾವ್ಯಾವ ಸೊಪ್ಪು ನೇಮ್ಗಳು ನನಗೆ ಗೊತ್ತಾಯಿತು. ಇದರಿಂದ ಇದೊಂದು ಯೂಸ್ ಆಯಿತು, ನನಗೆ ಯೂಸ್ ಆಯಿತು ಫ್ರೆಂಡ್ಸ್ ಇದರಿಂದ. ನೀವು ನೋಡಿದ್ರಲ್ಲ ಈ ಸೊಪ್ಪುಗಳ ನೇಮು, ಈ ಸೊಪ್ಪುಗಳಲ್ಲಿ ಯಾವ ಸೊಪ್ಪು ನೇಮು ತಪ್ಪಾಗಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಆ ಸೊಪ್ಪು ನೇಮ್ ತಪ್ಪಾಗಿದೆ, ಇದು ಅದಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.